ಹಲೋ ಸ್ನೇಹಿತರೆ, ಕರಿಮಣಿ ಸೀರಿಯಲ್ನಲ್ಲಿ ಕರ್ಣ ಸಾಹಿತ್ಯಳನ್ನು ಅವಳ ಅಮ್ಮನ ಸಮಾಧಿಯ ಹತ್ರ ಕರ್ಕೊಂಡು ಬಂದಿರ್ತಾನೆ. ಯಾಕಂದರೆ ಅಲ್ಲಿಯಾದರೂ ಸಾಹಿತ್ಯ ಮತ್ತೆ ಮದುವೆಗೆ ಒಪ್ಪಬಹುದು ಅನ್ನೋ ಭರವಸೆಯಲ್ಲಿ. ಹಿಂದಿನ ಸಂಚಿಕೆಯಲ್ಲಿ ನೋಡಿದ ಹಾಗೆ ಸಾಹಿತ್ಯ ಮತ್ತು ಕರ್ಣನ ನಡುವೆ ಸುಮಾರು ಮಾತುಕತೆಗಳು ನಡೆದ ನಂತರ ಕರ್ಣ ಹೇಳ್ತಾನೆ, ನೋಡು, ನೀನು ಮತ್ತೆ ಮದುವೆ ಆಗಲಿಕ್ಕೆ ಒಪ್ಪಲೇಬಾರ್ದು. ದಯಾನಂದ್ ಅವರು ನಿನ್ನ ಹತ್ರ ಮದುವೆ ಆಗಬೇಕು ಅಂತ ಕೇಳ್ಕೊಂಡ್ರು ನೀನು ಮದುವೆ ಆಗಲ್ಲ ಅಂತಲೇ ಹೇಳಬೇಕು ಅಂತ ಹೇಳ್ತಾನೆ. ಇದರಿಂದ ನೀನು ಮದುವೆ ಆಗಲಿಲ್ಲ ಅಂದರೆ ನಿನ್ನ ಅಪ್ಪ ವಿಶ್ವ ಅವರು ಕೋಮದಿಂದ ಹೊರಗೆ ಬರಲ್ಲ, ಅವರು ಹೊರಗೆ ಬರಬಾರ್ದು, ಅದೇ ನನ್ನ ಉದ್ದೇಶ. ಆವಾಗ ಅವರು ಸಾಯ್ತಾರೆ ಅಂತ ಜೋರಾಗಿ ನಗ್ತಾನೆ. ಅದನ್ನು ಕೇಳಿ ಸಿಟ್ಟಿನಿಂದ ಸಾಹಿತ್ಯ ಕರ್ಣನ ಕೆನ್ನೆಗೆ ರಪರಪ ಅಂತ ಹೊಡಿತಾಳೆ. ಆಮೇಲೆ ಅಳ್ತಾ ಹೇಳ್ತಾಳೆ, ನಾನು ಇಷ್ಟವರೆಗೆ ಯಾರ ಮೇಲೂ ಕೈ ಮಾಡಿದವಳಲ್ಲ, ಇವತ್ತು ನನ್ನ ಕೈ ಮಾಡೋ ಹಾಗೆ ಮಾಡಿದ್ರಿ ಅಲ್ವಾ ನೀವು? ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಯಾಕೆ ನನ್ನ ಲೈಫಲ್ಲಿ ಬಂದ್ರಿ ನೀವು? ನನ್ನ ಲೈಫಿಂದ ದೂರ ಹೋಗಿ ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ದೀರಾ ಅಂತ ಅಳ್ತಾಳೆ. ಆವಾಗ ಕರ್ಣ ಹೇಳ್ತಾನೆ, ಇವಾಗ ನೀವು ಸರಿಯಾದ ದಾರಿಗೆ ಬಂದರೆ, ಸರಿಯಾದ ಪ್ರಶ್ನೆಯೂ ಕೇಳ್ತಾ ಇದ್ದೀರಾ. ನಿಮ್ಮ ಲೈಫಿಂದ ನಾನು ದೂರ ಹೋಗಬೇಕು ಅಂತ ಹೇಳಿದರೆ ನೀವು ನಾನು ಹೇಳಿದ ಮಾತನ್ನು ಕೇಳಬೇಕು, ಆವಾಗ ನಾನು ನಿಮ್ಮ ಲೈಫಲ್ಲಿ ಬರೋದೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸಾಹಿತ್ಯ ಏನು ಆ ಮಾತು ಅಂತ ಕೇಳ್ತಾಳೆ. ಅದಕ್ಕೆ ಕರ್ಣ ಹೇಳ್ತಾನೆ, ನೀವು ಮದುವೆ ಹಾಕೋದಕ್ಕೆ ಒಪ್ಪಲೇಬಾರ್ದು, ಆವಾಗ ನಿಮ್ಮ ತಂದೆ ಕೋಮದಿಂದ ಹೊರಗೆ ಬರದೆ ಅವರು ಸತ್ತೋಗ್ತಾರೆ, ಆವಾಗ ನನಗೆ ಖುಷಿ ಆಗುತ್ತೆ, ಆಮೇಲೆ ನಾನು ನಿಮ್ಮ ಲೈಫಲ್ಲಿ ಬರೋದೇ ಇಲ್ಲ ಅಂತ ಹೇಳ್ತಾನೆ. ನೀವು ಮದುವೆ ಆಗಲ್ಲ ಅಂತ ನಿಮ್ಮ ತಾಯಿ ಸಮಾಧಿ ಮೇಲೆ ಪ್ರಮಾಣ ಮಾಡಿ ಹೇಳಿ ಅಂತ ಹೇಳ್ತಾನೆ. ಇಲ್ಲಿ ಸಾಹಿತ್ಯಕ್ಕೆ ಏನು ಮಾಡಬೇಕು ಅಂತಾನೆ ತೋಚೋದಿಲ್ಲ. ಒಂದು ಕಡೆ ಅಪ್ಪ, ಇನ್ನೊಂದು ಕಡೆ ಕರ್ಣ. ಒಂದು ಕಡೆ ಮದುವೆ ಆದರೆ ತನ್ನ ತಂದೆ ಕೋಮಾದಿಂದ ಹೊರಗೆ ಬರ್ಬೋದು, ಇನ್ನೊಂದು ಕಡೆ ಮದುವೆ ಆದರೆ ಕರ್ಣ ಮತ್ತೆ ಅವಳ ಲೈಫಲ್ಲಿ ಬರ್ತಾನೆ ಅನ್ನೋ ಭಯ, ಮದುವೆ ಆಗಲಿಲ್ಲ ಅಂದರೆ ಅಪ್ಪ ಸಾಯ್ತಾರೆ ಅನ್ನೋ ಭಯ. ಸಾಹಿತ್ಯ ಏನು ನಿರ್ಧಾರ ಮಾಡ್ತಾಳೆ ಅನ್ನೋದನ್ನ ಮುಂದೆ ನೋಡೋಣ.